ಆರ್ಸಿಬಿ ಕಪ್ ಕ್ರೆಡಿಟ್ ತಗೊಳ್ಳೋಕೆ ಹೋಗಿ 11 ಜನನ ಬಲಿ ಕೊಟ್ರು. ಬೆಂಗಳೂರಿನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ 11 ಮಂದಿ ಅಭಿಮಾನಿಗಳು ಮೃತಪಟ್ಟಿದ್ರು. ಅವರಲ್ಲಿ 5 ಯುವತಿಯರು ಮತ್ತು 6 ಯುವಕರು ಸೇರಿದ್ದಾರೆ. ಜನನಿ ವತ್ಸಲ ಕೆಆರ್ಎಸ್ ಪಕ್ಷ ಯುವ ಘಟಕದ ರಾಜ್ಯಾಧ್ಯಕ್ಷರು ಮಾತನಾಡಿ, ಆರ್ಸಿಬಿ ಕಪ್ ಗೆದ್ದ ಮೇಲೆ ಕಾಂಗ್ರೆಸ್ ತನ್ನ ಬೇಳೆ ಬೇಯಿಸಿಕೊಳ್ಳಲು ಕ್ರೆಡಿಟ್ ತೆಗೆದುಕೊಳ್ಳಲು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಏರ್ಪಡಿಸಿ ಯುವ ಸಮೂಹದ ಮತವನ್ನ ನಾವು ಪಡೆಯಬೇಕು ಎಂದು 11 ಜನರ ಬಲಿ ಪಡೆದಿದ್ದಾರೆ. ಇದಕ್ಕೆ ಮೂಲ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು. ಆರ್ಸಿಬಿ ಅಭಿಮಾನಿಗಳಿಗೆ ಹೇಳೋದು ಒಂದೇ, ದಯವಿಟ್ಟು ನಿರುದ್ಯೋಗದ ಬಗ್ಗೆ ತಲೆಕೆಡಿಸಿಕೊಳ್ಳಿ. ತುಂಬಾ ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಯೋಚನೆ ಮಾಡಿ. ಆಟವನ್ನ ಕೇವಲ ಆಟದ ಹಾಗೆ ತೆಗೆದುಕೊಳ್ಳಿ, ಜೀವ ಹೋಗೋ ಹಾಗೆ ಅಲ್ಲ. ಹಾಗೂ ಸತ್ತ 11 ಜನರ ಮನೆಯವರಿಗೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಆಗ್ರಹಿಸಿದ್ರು. ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷೆ. ಈಗ ಕಳೆದ ಸುಮಾರು ದಿನಗಳ ಹಿಂದೆ ಆರ್ಸಿಬಿಯ ವಿಚಾರದಲ್ಲಿ ಆರ್ಸಿಬಿಯ ಒಂದು ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಏರ್ಪಡಿಸಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಆರ್ಸಿಬಿಯ ಸಂಭ್ರಮಾಚರಣೆ ಅಂದ್ಬಿಟ್ಟು ಬಡ ಮಕ್ಕಳು 12 ಜನ ಸತ್ತೋದ್ರು. ಇದಕ್ಕೆ ಮೂಲ ಕಾರಣ ಏನಂದ್ರೆ, ಅಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿರುವಂತಹ ಹಿನ್ನೆಲೆ, ಆ ಒಂದು ಸಂಭ್ರಮವನ್ನು, ಆ ಗೆಲುವನ್ನ ನಾವು ಪಡ್ಕೊಂಡ್ಬಿಡ್ಬೇಕು, ಯುವ ಜನರ ಒಂದು ಮತವನ್ನ ನಾವು ಪಡೆದುಕೊಳ್ಬಿಡ್ಬೇಕು ಅಂತ ಭ್ರಷ್ಟ ವ್ಯಕ್ತಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಕೆಲಸದಿಂದಾಗಿ ಅನ್ಯಾಯವಾಗಿ 12 ಜನ ಅಮಾಯಕರು ಅಂದ್ರೆ ಯುವ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ದಯವಿಟ್ಟು ಹೇಳ್ತೀವಿ, ಆರ್ಸಿಬಿ ಅಭಿಮಾನಿಗಳೇ, ದಯವಿಟ್ಟು ನಿಮ್ಮ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಿ. ಈಗಿನ ನಿರುದ್ಯೋಗಿಗಳ ಬಗ್ಗೆ ಯೋಚನೆ ಮಾಡಿ. ಕೆಲಸ ಇಲ್ಲ, ಈಗ ಸಣ್ಣ ಪುಟ್ಟ ಕೆಲಸಗಳಲ್ಲೇ ನಿಮ್ಮ ಒಂದು ಭವಿಷ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನೀವೇ ನೋಡಿ, ಅಲ್ಲಿರುವಂತಹ ಸಚಿವರು ಹಾಗೂ MLA ಮಕ್ಕಳು ಸ್ಟೇಜ್ ಮೇಲೆ ನಿಂತ್ಕೊಂಡು ಸೆಲ್ಫಿ ಫೋಟೋಗಳನ್ನು ತೆಗೆದುಕೊಂಡ್ರು. ಆದ್ರೆ ಬಡ ಮಕ್ಕಳು ಬೀದಿಯ ಹೆಣಗಳಾಗಿ ಹೋದ್ರು. ಅವರಿಗೆ ನೀವು ಲಕ್ಷಾಂತರ ರೂಪಾಯಿ ನೀವು ಪರಿಹಾರವನ್ನ ಕೊಡ್ತಾ ಇದ್ದೀರಾ. ಎಲ್ಲಿಗೆ ಬಂದಿದೆ ನ್ಯಾಯ ನೋಡಿ. ಏನು ಅಧಿಕಾರ ಇದೆ MLA MP ಮಕ್ಕಳು ಆ ಒಂದು ವಿಧಾನಸೌಧದ ಮುಂದೆ ನಿಂತ್ಕೊಳ್ಳೋದು? ನೀವು ಯಾಕೆ ಬೀದಿ ಹೆಣಗಳಾಗ್ತಿದ್ದೀರಾ? ಈ ಒಂದು ಆರ್ಸಿಬಿ ಅನ್ನುವಂಥದ್ದು ಆಟವನ್ನಾಗಿ ನೋಡಿ. ನಿಮಗೆ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತಹ ರೀತಿಯಾಗಿ ನೋಡಬೇಡಿ. ಲಕ್ಷಾಂತರ ಒಂದು ಅಭಿಮಾನಿಗಳನ್ನೇ ಪರೀಕ್ಷೆ ಮಾಡಿದಂತಹ ಸಂಭ್ರಮಾಚರಣೆ ಅದಾಗಿತ್ತು. ಅನ್ಯಾಯವಾಗಿ ಬಡ ಮಕ್ಕಳು ಈಗ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದು ಒಂದು ಪಾಠವಾಗಿದೆ, ಎಲ್ಲ ಯುವ ಜನರಿಗೆ ಪಾಠವಾಗಿದೆ. ಯಾವುದನ್ನ ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನುವಂತಹ ಹಿನ್ನೆಲೆಯಿಂದ ಈ ಒಂದು ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಅನ್ಯಾಯವಾಗಿ ಯುವ ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಭ್ರಷ್ಟಾಚಾರ ವ್ಯವಸ್ಥೆ ಅನ್ನುವಂಥದ್ದು ಈಗ 2 ದಿವಸ ಕಣ್ಣು ಒರೆಸ್ಬಿಟ್ರೆ ಹೊರತು ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅವರೆಲ್ಲರಿಗೂ ಅವರಮ್ಮ 12 ಜನ ಸತ್ತು ಹೋಗಿದಾರಲ್ಲ, ಅವರ ಒಂದು ಮನೆ ಕುಟುಂಬಸ್ಥರಿಗೆ ಸರ್ಕಾರಿ ಕೆಲಸಗಳನ್ನ ಕೊಡ್ಲಿ. ಈ ಮಾಡಿರುವಂತ ತಪ್ಪಿಗೆ ಸರ್ಕಾರಿ ಕೆಲಸಗಳನ್ನ ಕೊಡ್ಬೇಕು ಸಿದ್ದರಾಮಯ್ಯ ಅವರ ಸರ್ಕಾರ. ಯಾರನ್ನ ಕೇಳಿ ನೀವು ಆ ಒಂದು ಸಂಭ್ರಮಾಚರಣೆ ಮಾಡಿ 12 ಜನ ಪ್ರಾಣವನ್ನು ತೆಗೆದುಕೊಳ್ಳುವಂತಹ ಹಕ್ಕನ್ನ ಯಾರು ಕೊಟ್ಟಿದ್ದಾರೆ ನಿಮಗೆ? ಯಾರನ್ನು ಕೇಳಿದ್ರು ಸಹ ನಮಗೆ ಗೊತ್ತಿಲ್ಲ ಅಂತ ಮಾಡ್ಕೊಂಡು ಹೋಗ್ಬಿಟ್ಟು ಈಗ 12 ಜನ ಕಳ್ಕೊಂಡಿರುವಂತಹದ್ದು ಬಡ ಕುಟುಂಬದವರು. 12 ಬಡ ಕುಟುಂಬದವರಿಗೆ ಸರ್ಕಾರ ಕೆಲಸ ಕೊಡಬೇಕು, ವಿಧಾನಸೌಧದಲ್ಲಿ ಒಂದು ಕೆಲಸ ಕೊಡಬೇಕು ಅಂತ ನಾನು ಆಗ್ರಹಿಸ್ತೀನಿ KRS ಪಕ್ಷದ ವತಿಯಿಂದ.